ಯಾರ ಈ ಮನೆಯಲ್ಲಿ? ನಾನಿದ್ದೀನಿ. ಒಂದ್ ನಿಮಿಷ. ಯಾಕೋ ಅಲ್ಲೇ ನಿಂತಿದ್ಯಾ? ಒಳಗ್ ಬಾ. ಈ ಮನೆ ನಿಮ್ದೇನಾ? ಬಾಡಿಗೆ ಮನೆ. ವಿಶ್ವನಾಥನ್ ಅವ್ರು ನೀವೇನಾ? ನೀವ್ಯಾರು? ವಿಶ್ವನಾಥನ್ ಅವ್ರು ನೀವೇನಾ? ನೀವ್ಯಾರು ಮೊದಲು ಹೇಳ್ರಿ. ಪ್ರಶ್ನೆ ಕೇಳಿ ಅಭ್ಯಾಸನೇ ಹೊರತು ನನಗೆ ಉತ್ತರ ಹೇಳಿ ಅಭ್ಯಾಸ ಇಲ್ಲ. ವಿಶ್ವನಾಥನ್ ಅವ್ರು ನೀವೇನಾ? ಹೌದಾ ಅಲ್ವಾ? ಮೊದಲು ಹೇಳಿ. ಅಯ್ಯೋ ದೇವ್ರೇ, ನಾನೇ ವಿಶ್ವನಾಥ. ಏನಾಗ್ಬೇಕು? ನಮಸ್ಕಾರ. ನಮಸ್ಕಾರ. ನಾನ್ ಯಾರು ಗೊತ್ತಾ? ಗೊತ್ತಿಲ್ಲ. ಕೋಟ್ಯಾಧೀಶ್ವರ ಕಪಿನಿಪತಿರಾಯರ ಮರಿಮಗ, ಸಾವುಕಾರ ಸಂಕಪ್ಪನವರ ಮೊಮ್ಮಗ, ಕಲಿಯುಗದ ಕುಬೇರ ಕೃಷ್ಣಪ್ಪನವರ ಏಕಮಾತ್ರ ಪುತ್ರ ಲಕ್ಷಾಧೀಶ್ವರ ಲಕ್ಷ್ಮೀಪತಿ ರಾಯ. ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಯಾರವನು? ಯಾಕೇನಾಯ್ತು? ಉತ್ತರ ಉತ್ತರ. ಯಾರವನು? ನನ್ನ ಹೆಂಡತಿ ತಮ್ಮ. ಹೆಂಡತಿ ತಮ್ಮ ಬೀದಿಲ್ ಬಿಟ್ಟಿದ್ದೀರಾ? ಬೀದಿ ನಾಯಿಗಳು ಬೀದಿಲೆ ತಿರುಗುತ್ತೆ, ಮನೆ ನಾಯಿಗಳು ಮನೆಯಲ್ಲೇ ಬಿದ್ದಿರುತ್ತೆ. ಯಾವ್ದಿದು ನಾಯಿ? ನಾಯಿ ಅಲ್ಲ ಸರ್, ನಮ್ ತಾಯಿ. ಓಹೋ, ನಾನು ಮಾತಾಡ್ತಾ ಇರೋದು ತಾಯಿ ಹತ್ರ ಅಲ್ಲ, ಮಗನ ಹತ್ರ. ಹೌದು. ಯಾಕಿದು? ಯಾಕಿರೋದಿದು? ಕೂತ್ಕೊಳ್ಳೋಕೆ. ಹಾಗಾದ್ರೆ ನಾ ಕೂತ್ಕೋತೀನಿ. ಧಾರಾಳವಾಗಿ. ನೀ ಏನ್ ಹೇಳೋದು? ಆ ಒಂದು ದಿನ ನಿನ್ನ ಹೆಂಡತಿ ತಮ್ಮ ನನ್ನ ಎದುರಿಗೆ ಬಂದ. ಬಂದ ಹಾಗ ಬಂದ. ಶಿವನ ಮುಂದಿರೋ ಬಸವನ್ ಥರ ಬಂದ. ಮುಖದ ಲಕ್ಷಣವೆಲ್ಲ ಚೆನ್ನಾಗಿ ಕಾಣೋ ಹಾಗೆ ನಿಂತಿದ್ದ. ನಿನ್ನ ಮುಖ ನೋಡ್ಕೊಂಡು ನಾನು ಹೋಗಬಹುದಾ ಅಂತ ಕೇಳಿದೆ. ಅದಕ್ಕವನು ಖಂಡಿತ ಬೇಡಿ ಎಂದ. ನಾನು ಬಿಡ್ತೀನಾ? ಹೋಗೇ ಬಿಟ್ಟೆ. ಅಯ್ಯೋ ದೇವ್ರೇ, ಈ ದರಿದ್ರ ಮುಂಡೆದ್ರ ಮುಖ ನೋಡಿದ್ಮೇಲೆ ನಿಮ್ ಕೈ ಕಾಲು ನೆಟ್ಟಿಗಿಟ್ಕೊಂಡು ಇಲ್ಲಿ ತನಕ ಬಂದಿರೋದು ನೋಡಿದ್ರೆ ನಿಮ್ ಬುರುಡೆ ಗಟ್ಟಿನೇ. ಏನ್ ಸರ್, ನೀವಿನ್ನೂ ಚೆನ್ನಾಗಿದ್ದೀರಲ್ಲ, ನಿಮ್ಗೇನು ಆಗ್ಲಿಲ್ವಾ? ನನಗೊಂಥರ ಆಗಿದೆ. ನಿಮಗೆ ಯಾವ ತರ ಆಗಿದೆ? ಅಯ್ಯೋ, ನಮ್ ತರ ಯಾಕೆ ಕೇಳ್ತೀರಾ ಸ್ವಾಮಿ? ಆ ನತದೃಷ್ಟ ಮನೇಲಿ ಕಾಲಿಟ್ಟ, ನನ್ ಮಗ ಕೈ ಕಾಲು ಮುರ್ಕೊಂಡ. ಕಾರ್ ಆಕ್ಸಿಡೆಂಟಾ? ಸೈಕಲ್ ಆಕ್ಸಿಡೆಂಟ್. ಮಾರನೇ ದಿನ ಬೆಳಗ್ಗೆ ನಾನು ಅವನ ಮುಖ ನೋಡಿದೆ, ಅಷ್ಟೇ. ನನ್ ತಲೆ ಟಪ ಅಂತ ಹೊಡೆದೋಯ್ತು. ಕಂಬಕ್ಕೆ ಡಿಕ್ಕಿ ಹೊಡೆದು ಸರ್. ಇನ್ನೊಂದ್ ದಿನ ನನ್ ಮಗ ಅವನ ಮುಖ ನೋಡ್ಕೊಂಡು ಆಫೀಸ್ಗೆ ಹೋದ. ಕೆಲಸ ಹೋಯ್ತು ಸರ್. ಅದಕ್ಕೆ ಆ ದರಿದ್ರ ಮುಂಡೆದನ್ನ ಮನೆಯಿಂದ ಆಚೆಗೆ ಅಟ್ಟಿದ್ದು. ಸಾರಿ, ಇವನ್ ಎಲ್ಲಿಗೆ ಹೋದ್ರು ನಿಮ್ದೇನ್ ಅಭ್ಯಂತರ ಇಲ್ಲಲ್ಲ? ಖಂಡಿತ ಇಲ್ಲ. ಇವತ್ತೇ ಇವನ ಹಾಳು ಬಾವಿಲಿ ಬಿದ್ದು ಸತ್ರು ನಮ್ಗೇನೋ ದುಃಖ ಇಲ್ಲ. ವೆರಿ ಗುಡ್. ಹಾಗಾದ್ರೆ ನಾನು ಇವನ್ ಕರ್ಕೊಂಡು ಹೋಗ್ತೇನೆ. ಬಾರಾಜ. ಅದು ನಿಮ್ ಕರ್ಮ. ಕರ್ಮ ಅಲ್ಲ, ಮರ್ಮ. ಅದೃಷ್ಟದ ಮರ್ಮ. ಇವನಿಂದಲೇ ನನ್ನ ಅದೃಷ್ಟ ಖುಲಾಯಿಸಿದ್ದು. ಇವನು ನನ್ನ ಭಾಗದ ಅದೃಷ್ಟವಂತ. ಅವತ್ತಿವನ್ ನನ್ನ ಎದುರಿಗೆ ಬಂದ. ರೇಸಲ್ಲಿ 10 ಲಕ್ಷ ಬಂತು. ಇವನ್ನ ಹಿಡಿದು ತರಿಸಿ 10,000 ಕೊಟ್ಟೆ. 10,000? ಅಯ್ಯೋ ಮುಂಡೆದೆ, ಅಯ್ಯೋ ಮುಂಡೆದೆ, ಎಲ್ಲಿಟ್ಟಿದೀಯೋ ಅದೆಲ್ಲ? ಬೇಡ ಅಂದ್ಬಿಟ್ಟ. ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡೆ. ಕೈ ಬಿಟ್ಟು ಹೋಗಿದ್ದ 50 ಲಕ್ಷ ರೂಪಾಯಿ ಆಸ್ತಿ ವಾಪಸ್ ಬಂದ್ಬಿಡ್ತು. 1 ಲಕ್ಷ ಕೊಟ್ರಾ? ಕೊಡ್ಲಿಲ್ಲ. 50 ಲಕ್ಷನೂ ಅವನಿಗೆ ಕೊಟ್ಟು ಮನೆ ಮಗನಾಗಿಟ್ಕೊಂಡು ಈಗ ದತ್ತು ಮಾಡ್ಕೋಬೇಕು ಅಂತಿದ್ದೀನಿ. ನಿಮ್ಮದೇನಾದ್ರೂ ಅಭ್ಯಂತರ ಇದೆಯಾ ಅಂತ ಕೇಳೋದಕ್ಕೆ ಬಂದೆ. ನೀವಿಲ್ಲ ಅಂದ್ರಿ. ಈಗ ನಾನು ಯಾರು ತಡೆಯೋರಿಲ್ಲ. ನಡೆಯ ರಾಜ.